ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜನೆ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದವರಿಗೆ ಶಾಕ್ ಎದುರಾಗಿದೆ. ಬಿಡೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇದೀಗ ಜೆಸಿಬಿಗಳು ಗರ್ಜಿಸಿರೋ ಘಟನೆ ಇದು. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದವರಿಗೆ ಶಾಕ್ ಕೊಡಲಾಗಿದೆ. ಬಿಡೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಸುಮಾರು 125 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಬಿಡಿಯಿಂದ ಆಗಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಇದು. 125 ಕೋಟಿ ರೂಪಾಯಿ ಮೌಲ್ಯ ಅಂತ ಹೇಳ್ತಿದ್ದಾರೆ. ಆಸ್ತಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಉಲ್ಲಾಳ ಗ್ರಾಮದಲ್ಲಿ ಒತ್ತುವರಿಯನ್ನು ಮಾಡಿದ್ರು ಭೂಗಳ್ಳರು. ಇದೀಗ ಅನಧಿಕೃತವಾಗಿ ಹಾಕಲಾಗಿದ್ದಂಥ ಕಾಂಪೌಂಡ್ ಮತ್ತು ಶೆಡ್ ಅನ್ನು ತೆರವುಗೊಳಿಸಲಾಗಿದೆ. ಪೊಲೀಸರನ್ನ ಒಳಗೊಂಡಂತೆ ಕಾರ್ಯಾಚರಣೆ ಆಯಿತು. ಅಕ್ರಮ ಒತ್ತಿದಾರರ ವಿರುದ್ಧ ಇದೀಗ ಕಠಿಣ ಕ್ರಮ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬೆಳ್ಳಂಬೆಳಗ್ಗೆ ಆಗಿರುವಂಥ ಬೆಳವಣಿಗೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸುಮಾರು 120 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಎಲ್ಲೆಲ್ಲಿ ಕಾರ್ಯಾಚರಣೆ ಆಗಿದೆ, ಎಲ್ಲೆಲ್ಲಿ ಜೆಸಿಬಿಗಳ ಗರ್ಜನೆ ಇವತ್ತು? ಬೆಂಗಳೂರಿನಲ್ಲಿ ಒತ್ತುವರಿ ಮಾಡಿಕೊಳ್ಳುವಂತದ್ದು ಮುಂದುವರೆದ ಭಾಗವಾಗಿ ನಡೀತಾ ಹೋಗ್ತಿರುವಂತ ಒಂದು ಪದ್ಧತಿ. ಎಲ್ಲೆಲ್ಲಿ ಖಾಲಿ ಜಾಗಗಳಿರ್ತಾವೋ, ಸರ್ಕಾರಿ ಜಮೀನುಗಳಿರ್ತಾವೋ, ಬಿಡಿ ಆಗ್ಬೋದು ಸೇರಿದಂತೆ ಜಿಬಿಎ ಜಾಗಗಳನ್ನ ಒತ್ತುವರಿ ಮಾಡಿಕೊಳ್ಳುವಂತಹ ಭೂಗಳರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಎಲ್ಲೆಲ್ಲಿ ಇರ್ತದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ದಾಖಲೆಯನ್ನ ಪರಿಶೀಲನೆ ಮಾಡಿದಾದ ಬಳಿಕ ಇದು ನಮ್ಮದು ಎನ್ನುವಂತ ನಿಟ್ಟಿನಲ್ಲಿ ಜೆಸಿಬಿಗಳ ಮೂಲಕವಾಗಿ ಘರ್ಷಣೆ ಮಾಡುವಂತ ಕೆಲಸ ಸದ್ಯಕ್ಕೆ ಈಗ ಬೆಂಗಳೂರಿನ ಕೆಂಗೇರಿ ಭಾಗದಲ್ಲಿ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ ಉಲ್ಲಾಳು ಗ್ರಾಮದ ಭಾಗದಲ್ಲಿ ಸರಿಸುಮಾರು 125 ಕೋಟಿಗೂ ಅಧಿಕವಾದಂತಹ ಮೌಲ್ಯದ ಆಸ್ತಿಯನ್ನ ಜೆಸಿಬಿಗಳ ಮೂಲಕವಾಗಿ ಬಿಡಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆ ಮೊನ್ನೆಯಿಂದಲೂ ಕೂಡ ನಡೀತಾ ಇದೆ. ಸದ್ಯಕ್ಕೆ ಇವತ್ತು ಕೂಡ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜನೆ ಮಾಡುವ ಮೂಲಕವಾಗಿ ಆ ಒಂದು ಭಾಗದ ಸರ್ವೆ ನಂಬರ್ 34ರಲ್ಲಿ 1 ಎಕರೆ, ಸರ್ವೆ ನಂಬರ್ 38/1 ಮತ್ತು 2ರಿಂದ 5ರಲ್ಲಿ 1 ಎಕರೆ 1 ಗುಂಟೆ ಜಾಗವನ್ನ ಒತ್ತುವರಿ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಅಗ್ರಹಾರ ದಾಸರಳ್ಳಿ ಕೂಡ ಆ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 8ರ 33 ಗುಂಟೆ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂಡಿದ್ರು ಭೂಗಳರು. ಅಲ್ಲಿ ಶೆಡ್ಗಳನ್ನ, ಸಣ್ಣ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡು ಇದು ನಮ್ಮದು ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಕೂಲಿ ಆಳುಗಳನ್ನ ಕೆಲಸದವ್ರನ್ನ ಇಟ್ಕೊಂಡಿದ್ರು. ಇದೆಲ್ಲವನ್ನು ಕೂಡ ಗಮನಿಸಿದಂತ ಜಿಬಿಐ ಅಧಿಕಾರಿಗಳು, ಬಿಡಿ ಅಧಿಕಾರಿಗಳು ಪೊಲೀಸರನ್ನ ಕರ್ಕೊಂಡು ಅಂದ್ರೆ ಅವರ ನೇತೃತ್ವದಲ್ಲಿ ಗಲಾಟೆ ಆಗುವಂತ ಸಂದರ್ಭದಲ್ಲಿ ತೊಂದರೆ ಆಗ್ಬೋದು ಎನ್ನುವಂತ ಪೊಲೀಸರನ್ನು ಕೂಡ ಜೊತೆ ಕರ್ಕೊಂಡು ಜೆಸಿಬಿಗಳ ಮೂಲಕವಾಗಿ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರೆಲ್ಲನೂ ಕೂಡ ಈ ಒಂದು ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸ್ವಂತದ ಜಮೀನಿನ ರೂಪದಲ್ಲಿ ಆಕ್ರಮಿಸಿಕೊಂಡಿದ್ರು ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮಕ್ಕೂ ಕೂಡ ಬಿಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಈ ರೀತಿಯಾದಂತಹ ಪ್ರಕರಣಗಳು ಯಾರಾದ್ರೂ ಎಲ್ಲಾದ್ರೂ ಕಂಡು ಬಂದ್ರೆ ಅವರ ವಿರುದ್ಧವಾಗೂ ಕೂಡ ನಾವು ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ತೇವೆ, FIR ಅನ್ನ ಹಾಕಿ ಜೈಲಿಗೆ ಕಟ್ಟುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ತಿಯನ್ನ ಯಾರು ಕೂಡ ಒತ್ತುವರಿ ಮಾಡ್ಕೊಳ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಅದರದ್ದೇ ಆದಂತಹ ರೂಲ್ಸ್ ಗಳು ಇರ್ತವೆ. ನೀವು ಒಂದು ವೇಳೆ ಮಾಡ್ಕೊಂಡಿದ್ರು ಕೂಡ ಕೂಡ್ಲೆ ಜಾಗವನ್ನ ಖಾಲಿ ಮಾಡುವಂತದ್ದು ಒಳಿತು ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಬಿಡಿ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೋ ಅವರಿಗೆ ಸಂದೇಶವನ್ನ ಕೊಡುವಂತಹ ಭಾಗವಾಗಿ ಮುಂದುವರೆದ ಭಾಗವಾಗಿ ಕೂಡ ಆಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.